ಚಿತ್ರದುರ್ಗದ ಜವರಗೊಂಡನಹಳ್ಳಿ ಜವರಾಯ ಅಟ್ಟಹಾಸ ಮೆರೆದಾಯಿತು. 9 ಜನ ಸಜೀವ ದಹನಗೊಂಡಿದ್ದಾರೆ. ಉಳಿದವರು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಹತ್ತಿರದ ಆಸ್ಪತ್ರೆಯಲ್ಲಿ ದಾಖಲಾಗಿ. ಬಟ್ ಎಲ್ಲರೂ ಕೂಡ ಆದಷ್ಟು ಬೇಗ ಚೇತರಿಸಿಕೊಂಡು ವಾಪಸ್ ಆಗಲಿ, ಅವರ ಕುಟುಂಬಸ್ಥರನ್ನ ನೋಡೋ ಹಾಗಾಗ್ಲಿ ಅಂತ ವಿಶ್ ಮಾಡ್ತಾ ಈ ಡಿಬೇಟ್ ಅನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ರಾಜಣ್ಣ ಸರ್, ಆಗ್ಲೇ ನಾನು ಕೇಳ್ತಾ ಇದ್ದ ಪ್ರಶ್ನೆ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಈಗ ಕಂಟೈನರ್ ಚಾಲಕನ ನಿರ್ಲಕ್ಷ್ಯ ಅಂತ ಹೇಳ್ತಾ ಇದ್ವಿ, ಬೇಕಾಬಿಟ್ಟಿಯಾಗಿ ಓಡಿಸ್ತಾರಂದ್ರೆ ಕೆಲವೊಂದು ಕಡೆ ಆರೋಪಗಳಿತ್ತು ಸರ್. ಹೆವಿ ಬ್ಯಾಡ್ಜ್ ಕೂಡ ಸುತ್ತಮುತ್ತ ಇದ್ದವ್ರನ್ನ ನೋಡಿದ್ದೀನಿ, ದುಡ್ಡು ಕೊಟ್ರೆ ಸಿಗುತ್ತೆ ಬಿಡಿ ಮೇಡಮ್, ಹೋಗ್ಲೇಬೇಕಂತ ಏನಿಲ್ಲ, ದುಡ್ಡು ಕೊಟ್ರೆ ಕೊಡ್ತಾರೆ ಬಿಡಿ ಅಂತ. ಸ್ವಲ್ಪ ಓಡಿಸೋದಕ್ಕೆ ಬಂದರೂ ಕೂಡ ಅದರಲ್ಲೇ ಪರ್ಫೆಕ್ಟ್ ಆಗಿಬಿಟ್ಟಿರ್ತಾರೆ ಅಂತ. ಸೊ ಇದು ಒನ್ ಆಫ್ ದ ರೀಸನ್ ಅಂತ ಈ ರೀತಿ ಅವಘಡಗಳಾಗೋದಕ್ಕೆ. ನೋಡಿ, ಅಪಘಾತಗಳು 20 ವರ್ಷ ಗಾಡಿ ಓಡಿಸಿರ್ತಾನೆ ಅಲ್ವಾ. ಈಗ ಆತನ ಡ್ರೈವರ್ದ ಹಿನ್ನೆಲೆಯನ್ನ ನೋಡ್ಬಿಟ್ಟು ಮಾತಾಡಬೇಕಾಗುತ್ತೆ ಅಲ್ವಾ. ಆತನ ಈ ಥರ ಭಾಳ ನಾವು ಸಾಕಷ್ಟು ನೋಡಿದ್ದೀವಿ. ಯಾವುದೇ ಒಬ್ಬ ಒಂದು ಅಪಘಾತಗಳನ್ನ ನೋಡಿದಾಗ ಅವನು ಇವತ್ತು ಡ್ರೈವಿಂಗ್ ಲೈಸೆನ್ಸ್ ತಗೊಂಬಂದ ಅಥವಾ 1 ತಿಂಗಳಾಯಿತು, 15 ದಿವಸ ಆಯಿತು, ಈಗ ಬಂದು ಇಂಥ ಅಪಘಾತ ಮಾಡಿದ್ದಾನೆ, ಬೇಕಾದ ಅಪಘಾತ ಅನ್ನೋದನ್ನ ಎಲ್ಲೂ ಕೂಡ ಯಾವುದೂ ಸಾಕ್ಷಿಗಳು ಇಲ್ಲ. ನೋಡಿ, ಅಪಘಾತಗಳು 25 ವರ್ಷ ಓಡಿಸಿರ್ತಾನೆ, ಯಾವುದು ಒಂದು ಬ್ಲಾಕ್ ಮಾರ್ಕ್ ಇರೋದಿಲ್ಲ. ನೋಡಿ, ನಮ್ಮ ಸಾರಿಗೆ ವ್ಯವಸ್ಥೆಯಲ್ಲೂ ಇದೆ, ಅವರಿಗೆಲ್ಲ ಪದಕಗಳು ಕೊಡ್ತಾರೆ. ಅಪಘಾತ ರಹಿತ ಚಾಲನೆ ಮಾಡಿರ್ತಕ್ಕಂಥ ಚಾಲಕರನ್ನ ಗುರುತಿಸಿ ಸನ್ಮಾನ ಮಾಡ್ತಾರೆ ಅಲ್ವಾ. ಆದರೆ ಈ ವರ್ಷ ಸನ್ಮಾನ ಮಾಡಿ ಇರಿಸ್ಕೊಂಡಿರ್ತಾನೆ, ನಾಳೆಗೆ ಅಪಘಾತ ಆಗೋಗ್ಬಿಡುತ್ತೆ. ಆ ಅಪಘಾತಗಳು ಈಗ ಅವನೇ ಕಾರಣ ಅಂತ ಹೇಳಕ್ ಬರೋದಿಲ್ಲ, ಬೇರೆ ಬೇರೆ ಪಾದಚಾರಿ ಬಂದ್ಬಿಡ್ಬೋದು. ಅಥವಾ ಯಾವ ನಮ್ಮ ರಸ್ತೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆ ನೋಡಿದ್ರೆ ಯಾವಾಗಲೂ ಬರೀ ನಾವು ಡ್ರೈವರ್ನೇ ಫೋಕಸ್ ಮಾಡ್ತೀವಿ, ಯಾರು ಡ್ರೈವಿಂಗಲ್ಲಿ ಇರೋಣ. ಅಲ್ಲಿ ಮಧ್ಯ ಪಾದಚಾರಿ ಆಗಲಿ, ಸೈಕ್ಲಿಸ್ಟ್ ಆಗಲಿ, ದ್ವಿಚಕ್ರ ವಾಹನದಲ್ಲಿ ಅವನದು ತಪ್ಪು ಬಗ್ಗೆ ನಮ್ಮ ಮನಸ್ಸು ಹೋಗೋದೇ ಇಲ್ಲ. ಏಕೆಂದರೆ ಅವನು ವಿಕ್ಟಿಮೈಸು. ಯಾವಾಗಲೂ ನಮ್ಮ ಫೋಕಸ್ ಹೇಗಿರುತ್ತೆ ಅಂದರೆ, ಯಾರು ಬದುಕುಳಿದಿದ್ದಾನಲ್ಲ ಅವನ ಮೇಲೆ ಹೊರೆ ಹೊರಿಸ್ತಕ್ಕಂಥ ಒಂದು ಇದಿದೆ. ಇದು ವೈಜ್ಞಾನಿಕವಾದಂಥ ಒಂದು ರೀತಿಯ ತನಿಖೆಯೇ ಅಲ್ಲ ಇದು. ಈ ರೀತಿ ಕಾರಣ ಏನಿದೆ ಅದನ್ನು ಯಥಾವತ್ತಾಗಿ ನಾವು ಮೂಡಿಸ್ಬೇಕೇ ಹೊರತು, ಈಗ ಒಂದು ವಾಹನ ಕಾರ್ ಹೋಗ್ತಾ ಇದೆ, ಸಡನ್ನಾಗಿ ಯಾವುದೋ ಒಂದು ಮಗು ಅಡ್ಡ ಬಂದ್ಬಿಡುತ್ತೆ ಅಂದ್ಕೊಳ್ಳಿ, ಮಗು ಗೊತ್ತಿಲ್ಲ, ಆ ಮಗುನ ನಡೆಸ್ತಕ್ಕಂಥ ಪೇರೆಂಟ್ಸ್ ಇರ್ತಾರಲ್ಲ, ಅವ್ರ ನಿರ್ಲಕ್ಷ್ಯತನ. ಇಲ್ಲಿ ಚಾಲಕಂದು ಏನು ಬಂತು. ಆದರೆ ಇಲ್ಲಿ ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಹೋಗ್ಬೇಕಾಗತ್ತೆ. ಅಷ್ಟು ದೂರದಲ್ಲಿ ಒಂದು ಮಗು, ಒಂದು ತಾಯಿ ನಡೆದು ಹೋಗ್ತಾ ಇದ್ದಾರೆ ಅಂದರೆ ಇವನಿಗೆ ಒಂದು ಸ್ವಲ್ಪ ಅರಿವಾಗಬೇಕು. ಅಕಸ್ಮಾತ್ ಏನಾದರೂ ಈ ಥರ ಆದರೆ ಅಂತ ನಾನು ಒಂದು ವೇಗವನ್ನು ನಿಯಂತ್ರಣ ಮಾಡ್ಕೋಬೇಕು ಅನ್ನೋದು ಈತನಿಗಿರಬೇಕು. ಸಂಪೂರ್ಣ ನಿರ್ಲಕ್ಷ್ಯ ಅನ್ನಲ್ಲ, ಇದಿರಬೇಕು. ಅವ್ರಿಗೆ ತಡೆಯಪ್ಪ, ಮಗು ನಾನು ರಸ್ತೆ ಪಕ್ಕದಲ್ಲಿ ಇದ್ದೀನಿ, ಕೈ ಕಿತ್ಕೊಂಡು ಮಗು ಏನಾದರೂ ಆಕಸ್ಮಿಕವಾಗಿ ರಸ್ತೆಗೆ ಹೋದ್ರೆ ಏನಾಗುತ್ತೆ ಅನ್ನೋದು ಅವ್ರಿಗಿರಬೇಕು. ನೋಡಿ, ಇವೆಲ್ಲ ಇನ್ಶೂರೆನ್ಸ್ ಕೊಡಬೇಕಾದ್ರೆ ಬಹಳ ಸೂಕ್ಷ್ಮವಾಗಿ ಲಾಯರ್ಗಳು ವಾದ ಮಾಡ್ತಾರೆ ಕೋರ್ಟಲ್ಲಿ. ಅದಕ್ಕೆ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದ ಇನ್ಶೂರೆನ್ಸ್ಗೆ ಜವಾಬ್ದಾರರು ಹಣನ ಕೊಡಬೇಕಾಗುತ್ತೆ ಅಂದ್ಬಿಟ್ಟು ಕೋರ್ಟ್ನಲ್ಲಿ ಈ ಚರ್ಚೆ ಮುಖಾಂತರದಲ್ಲಿ ತೀರ್ಮಾನ ಆಗ್ತವೆ. ಆದರೆ ಜೀವ ಹೋದ್ಮೇಲೆ, ಅಂಗವೈಕಲ್ಯ ಆದಮೇಲೆ ನಾವು ಏನನ್ನೂ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಮೊದಲೇ ನಾವು ಇವೆಲ್ಲ ನಾವು ತಿಳ್ಕೋಬೇಕು. ಈ ತಿಳ್ಕೋಬೇಕಂದ್ರೆ ಹೇಗೆ ಬರುತ್ತೆ ತಿಳಿಯೋದು ಅಂದರೆ, ನಾವು ಜ್ಞಾನದ ಮೂಲಕ ಬರಬೇಕು. ಜ್ಞಾನ ಅಂತಂದರೆ ಎಜುಕೇಷನ್ ಎಲ್ಲಿ ಕೊಡ್ತಾ ಇದ್ದೀವಿ ಎಲ್ಲಾದರೂ ನೋಡಿದ್ದೀರಾ? ಪಠ್ಯಪುಸ್ತಕ, ರಸ್ತೆ ಬಗ್ಗೆ, ರಸ್ತೆಯಲ್ಲಿ ನಾವು ಏನೇನು ಸುರಕ್ಷತೆಗಳು ತೆಗೆದುಕೊಳ್ಬೇಕು ಅನ್ನೋದನ್ನ ಯಾವುದೇ ಪಠ್ಯಪುಸ್ತಕದಲ್ಲಿ, ಕೇಂದ್ರ ಸರ್ಕಾರದ ಪಠ್ಯದಲ್ಲಾಗ್ಬೋದು, ರಾಜ್ಯ ಸರ್ಕಾರದ ಪಠ್ಯಪುಸ್ತಕದಲ್ಲಿ ಎಲ್ಲಾದರೂ ನೋಡಿದ್ದೀರಾ? ಇಷ್ಟು ಜನ ನಾವು ಲೆಕ್ಕ ಹೇಳ್ತಾ ಬಂದೀವಿ, ಇಷ್ಟು ಲಕ್ಷ ಜನ ಸಾಯ್ತಾರೆ, ಇಷ್ಟು 5 ಲಕ್ಷ ಅಪಘಾತ ಆಗುತ್ತೆ, ಅಂಗವಿಕಲರೇ ಆಗುತ್ತೆ, ಇದಕ್ಕೆ ದೇಶದ GDP ಇದಾಗುತ್ತೆ ಅಂತಾರಲ್ಲ. ಆದರೆ ಶಿಕ್ಷಣ ಎಲ್ಲಿ ಕೊಡ್ತಾ ಇದ್ದೀರಿ? ಕೊಡ್ತಾನೇ ಇಲ್ಲ. ನೀವು ಅದ್ರ ಬಗ್ಗೆ ಅರಿವು ಮೂಡಿಸೋ ಕೆಲಸ ಆಗಬೇಕು, ಆಗ್ತಾ ಇಲ್ಲ ಅಂತ. ಅರಿವು ಮೂಡಿಸೋ ಕೆಲಸ, ಜಾಗೃತಿ ಮೂಡಿಸೋ ಕೆಲಸ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಸರ್ ಆಗ್ಲೇ ಹೇಳಿದ್ರಿ, ಒಂದು ಕಂಪನಿಯ ಬಸ್ ಹಿಂಗೆ ಅವಘಡಕ್ಕೆ ಈಡಾದಾಗ